ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮ್ಯಾಮ್, ನಮಗೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಅದೇ ರೀತಿಯಾಗಿ ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬ. ಇನ್ನೇನು ಹಬ್ಬಗಳು ಕೂಡ ಸ್ಟಾರ್ಟ್ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿಯಾಗಿ ಮಾಡಬೇಕು, ಯಾವ ದಿನ ಮಾಡಿದ್ರೆ ಒಳಿತು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದರ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್. ನೋಡಿ, ಪ್ರತಿ ವರ್ಷ ಬರುವಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದಂಥ ಹಬ್ಬ, ಮನೆ ಮಂದಿಗೆಲ್ಲ ತುಂಬ ಇಷ್ಟಪಡುವಂಥ ಹಬ್ಬ. ವರ್ಷಕ್ಕೆ ಒಂದು ಸತಿ ತುಂಬ ಜನ ಮನೇಲಿ ಕಾದು ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡುವಂಥ ಹಬ್ಬನೇ ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ವರ್ಷ ಶ್ರಾವಣದಲ್ಲಿ 2ನೇ ಶುಕ್ರವಾರ, ಶುಕ್ಲ ಪಕ್ಷದ 2ನೇ ಶುಕ್ರವಾರನೇ ಹಬ್ಬ ಬರ್ತಕ್ಕಂಥದ್ದು. ಹಾಗಾಗಿ ಅದು ಏನಾದರೂ ಅಕಸ್ಮಾತ್ತು 2ನೇ ಶುಕ್ರವಾರ ನಮಗೆ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಅಂದಿದ್ದ ಪಕ್ಷದಲ್ಲಿ 2ನೇ ಶುಕ್ರವಾರ ಅಥವಾ 3ನೇ ಶುಕ್ರವಾರ, 4ನೇ ಶುಕ್ರವಾರ ಈ ರೀತಿ ಮಾಡ್ಕೊಳ್ಬೋದು, ಏನಾದರೂ ಮನೆಯಲ್ಲಿ ಅವಘಡಗಳಾದಾಗ, ತೊಂದರೆಗಳಾದಾಗ. ಆದರೆ ಮುಖ್ಯವಾಗಿ ಈ ವರ್ಷಕ್ಕೆ 2026ಕ್ಕೆ ಈ ಆಗಸ್ಟ್ ಅಂತಂದರೆ ಈ 8ನೇ ತಿಂಗಳು 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬ 21ನೇ ತಾರೀಕು ಬಂದಿರೋದು ಬಹಳ ವಿಶೇಷ ಅಂತ ಹೇಳ್ಬೋದು. ಬಹಳ ವಿಶೇಷ ಅಂತಂದರೆ 1 by 1 ಹೇಳ್ತಾ ಹೋಗ್ತೀನಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ 21/8/2026 ಮುಖ್ಯವಾಗಿ 3 and 3 ಕಾಂಬಿನೇಷನ್ ಬರುತ್ತೆ. ಅಂದರೆ 3ಕ್ಕೆ 3 ಬರುತ್ತೆ. ಈ ವರ್ಷದ ಲಕ್ಕಿಯೆಸ್ಟ್ ನಂಬರ್ ಅಂತ ಅಂದರೆ 3 ಅಂತ ನಾನು ಸತತವಾಗಿ ಹೇಳ್ತಾ ಬಂದಿದ್ದೆ. ಅದರಲ್ಲೂ ಈ 8ನೇ ತಿಂಗಳು ಬಹಳಷ್ಟು ಡೇಂಜರು, ತುಂಬ ನೆಗೆಟಿವ್ ಈ ವರ್ಷದ ನಂಬರ್ ಅಂತೇಳಿದೆ. ಅದಕ್ಕೆ ತುಂಬ ಪಾಸಿಟಿವ್ ಆಗುವಂಥ ಒಂದು ನಂಬರ್ ಅಂತಂದರೆ 3. ಸೊ ಈ 3 ಅನ್ನೋ ನಂಬರು ಅಂದರೆ ಗುರುಗ್ರಹದ ಸಂಕೇತ ಅಂತ ಹೇಳ್ತೀವಿ. ಈ 21ನೇ ತಾರೀಕು ಬಂದಿರೋದು ಬಹಳ ವಿಶೇಷ. ಎಲ್ಲವನ್ನು ಟೋಟಲ್ ಮಾಡಿದಾಗ 3 and 3 ಕಾಂಬಿನೇಷನ್ ಆಗುತ್ತೆ. ಸೊ ಅವತ್ತಿನ ದಿನವೇ ಎಲ್ಲರೂ ಹಬ್ಬ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅವತ್ತಿನ ದಿನ ತುಂಬ ವಿಶೇಷ. ಮೊದಲನೇದಾಗಿ ಏನಪ್ಪ ಅಂತಂದರೆ ಅವತ್ತಿನ ದಿನ 2 ನಕ್ಷತ್ರ ಬರುತ್ತೆ. ಒಂದು ಬೆಳಗಿನ ಜಾವ ಅನುರಾಧ ನಕ್ಷತ್ರ ಬರುತ್ತೆ, ಮತ್ತು ಸಂಜೆ ಮೇಲೆ, ಮಧ್ಯಾಹ್ನದ ಮೇಲೆ, ಸಂಜೆಗೆ ನಿಮಗೆ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಹಾಗಾಗಿ ಒಂದೇ ದಿನದಲ್ಲಿ 2 ನಕ್ಷತ್ರ ಬರೋದ್ರಿಂದ ಬಹಳ ವಿಶೇಷ ಅಂತ ಹೇಳ್ಬೋದು. ಅವತ್ತಿನ ರಾಶಿ ಬಂದು ವೃಶ್ಚಿಕ ರಾಶಿ ಆಗಿರುತ್ತೆ. ಆ ವೃಶ್ಚಿಕ ರಾಶಿಗೆ ಶನಿ ಬಂದು 5ನೇ ಮನೇಲಿ ಇರ್ತಾನೆ. ಅಂದರೆ ಅನುರಾಧ ನಕ್ಷತ್ರದ ಅಧಿಪತಿ ಶನಿ ಆಗಿರ್ತಾನೆ. ಶನಿ ಬಂದು ನಿಮಗೆ 4ನೇ ಮನೆ ಸುಖಸ್ಥಾನದಲ್ಲಿ ರಾಹು ಇದ್ದು 5ನೇ ಮನೇಲಿ ಶನಿ ಇರ್ತಾನೆ. ಅದೇ ರೀತಿ ರಾಶಿಯಾಧಿಪತಿ ಕುಜ ಕೂಡ 8ನೇ ಮನೇಲಿ ಇರ್ತಾನೆ. ಜೊತೆಗೆ ಆ ಲಗ್ನ ಏನಾಗುತ್ತೆ ಅವತ್ತಿನ ದಿನ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಹಬ್ಬದ ದಿನ ಈ 2 ನಕ್ಷತ್ರಗಳು ಬಂದಿರೋದ್ರಿಂದ ಕೆಲವರು ಬೆಳಗ್ಗೆ ಮಾಡ್ಕೊಳ್ಬೋದು, ಕೆಲವರು ಸಂಜೆ ಮಾಡ್ಕೊಳ್ಬೋದು. ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋವಂಥ ವಾಡಿಕೆ ಇರುತ್ತೆ, ಕೆಲವ್ರಿಗೆಲ್ಲ ಗೋಧೂಳಿ ಸಮಯದಲ್ಲಿ ಮಾಡೋವಂಥ ವಾಡಿಕೆ ಇರುತ್ತೆ. ಹಾಗಾಗಿ ಈ 2 ಒಂದೇ ದಿನದಲ್ಲಿ 2 ನಕ್ಷತ್ರಗಳು ಬರೋದ್ರಿಂದ ನೀವು ಬೆಳಗ್ಗೆ ಒಂದು ಸತಿ ಬೆಳಗ್ಗೆನೇ ಕಳಶ ಸ್ಥಾಪನ ಮಾಡಿ ಅದರ ನಂತರ ಸಾಯಂಕಾಲ ಮತ್ತೆ ಇನ್ನೊಂದು ಸತಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಈ ವರ್ಷಕ್ಕೆ ಶನಿ ಕೂಡ ತುಂಬ ಒಳ್ಳೆಯ ಮನೆಯಲ್ಲಿರೋದ್ರಿಂದ ಇಲ್ಲೇನಾಗುತ್ತೆ, ಈ ಆವತ್ತಿನ ರಾಶಿಗೆ ಏನಾಗುತ್ತೆ, ಶನಿ ಬಂದು 5ನೇ ಮನೆಯಲ್ಲಿರ್ತಾನೆ. ಅಂದರೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ, ಪಂಚಮ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ನಮ್ಮಲ್ಲಿ ಕೆಲಸ ಕಾರ್ಯ ಏನೇ ಆಗಿರ್ಬೋದು, ನಮ್ಮ ಯಾವುದಾದ್ರೂ ಯಾರಿಗಾದ್ರೂ ಕೆಲಸ ಸಿಗಬೇಕು, ಕೆಲಸ ಆಗ್ತಾ ಇಲ್ಲ, ಅಥವಾ ಕೆಲಸದಲ್ಲಿ ವಿಳಂಬ ಆಗಿರುತ್ತೆ, ಅಥವಾ ವಾಹನಗಳು ತಗೊಳ್ಳೋದು, ಮನೆ ತಗೊಳ್ಳೋದು, ಈ ಥರದ್ದು ಏನಾದರೂ ನಿಮ್ಮಲ್ಲಿ ಏನಾದರೂ ಬೇಡಿಕೆ ಇದ್ದರೆ ಖಂಡಿತವಾಗ್ಲೂ ಅದನ್ನು ನೀವು ಪೂರೈಸ್ಕೊಳ್ಳೋ ಅಂಥ ಒಂದು ದಿನ ಅವತ್ತಿನ ದಿನ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಆಗಿರುತ್ತೆ 21ನೇ ತಾರೀಕು. ಅದೇ ರೀತಿ ಯಾರ ಮನೇಲಿ ಮಕ್ಕಳಾಗಿಲ್ಲ, ಯಾರಿಗೆ ಮಕ್ಕಳಾಗಿಲ್ಲ ಅವರು ಕೂಡ ನಿಷ್ಠೆಯಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಮಕ್ಕಳ ಒಂದು ಯೋಗ, ಅಂದರೆ ಮುಂದಿನ ವರ್ಷದ ಒಳಗಡೆನೆ ನಿಮಗೆ ಮಗು ಆಗೋವಂಥ ಒಂದು ಚಾನ್ಸಸ್ಸು, ಮಕ್ಕಳ ಭಾಗ್ಯ ಕೂಡ ನಿಮ್ಮ ಮನೆಗೆ ಲಭಿಸುತ್ತೆ. ಜೊತೆಗೆ ಬುಧ ಅಂತಂದರೆ ಸಂಜೆ ಮೇಲೆ ನೋಡಿ ಬುಧನ ನಕ್ಷತ್ರ ಅಂದರೆ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಜ್ಯೇಷ್ಠ ನಕ್ಷತ್ರ ಅಂತ ಬಂದಾಗ ಬುಧ ಬಂದು ಗುರುವಿನ ಒಟ್ಟಿಗೆ ಭಾಗ್ಯಸ್ಥಾನದಲ್ಲಿ ಇರ್ತಾನೆ. ಅಂದರೆ ರಾಶಿಗೆ 9ನೇ ಮನೇಲಿ ಇರ್ತಾನೆ. 9ನೇ ಮನೇಲಿ ಬುಧ ಇರೋದು ಬಹಳಷ್ಟು ಯೋಗ ಅಂತ ಹೇಳ್ಬೋದು. ನಮ್ಮ ಏನು ಭಾಗ್ಯಸ್ಥಾನ ಅಂತ ನಾವೇನು ಹೇಳ್ತೀವಿ 9ನೇ ಮನೆ, ನಮಗೆ ಗೊತ್ತಿಲ್ಲ, ನಮ್ಮ ಹಳೆ ಪಿತ್ರಾರ್ಜಿತ ಆಸ್ತಿ ಯಾವುದೇ ಇದ್ದರೂ ಯಾವುದಾದ್ರೂ ಒಂದು ನಮ್ಮ ಕೈ ಸೇರೋ ಅಂಥದ್ದಾಗತ್ತೆ. ಜೊತೆಗೆ ಬಿಸ್ನೆಸ್ ಅಂತ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ ಈ ವರ್ಷ 21ನೇ ತಾರೀಕೆ ಪೂಜೆ ಮಾಡಿ. ಅದಕ್ಕೆ ನಾನು ಸಾರಿ ಹೇಳ್ತಾ ಇದ್ದೀನಿ 21ನೇ ತಾರೀಕೆ ಪೂಜೆ ಮಾಡಿ ಅಂತ. ಆ ಒಂದು
ಏನು ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಜೊತೆಗೆ ವಿದ್ಯಾಭ್ಯಾಸ, ಯಾರೆಲ್ಲ ವಿದ್ಯಾಭ್ಯಾಸದಲ್ಲಿದ್ದೀರಿ ಅವರು ಕೂಡ ಅವತ್ತಿನ ದಿನ ನಿಮಗೆ ಏನು ಬೇಕೋ ಅದೆಲ್ಲವನ್ನು ಕೇಳ್ಕೊಂಡು ಪೂಜೆ ಮಾಡಿ. ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ ಕೂಡ, ನಿಮ್ಮ ಕನಸು ನನಸಾಗತ್ತೆ. ಯಾರ ಮನೇಲಿ ಮಕ್ಕಳು ಓದ್ತಾ ಇದ್ದಾರೆ, ಯಾರ ಮನೇಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ, ಅದು ಯಾವ ರೀತಿ ಎಜುಕೇಷನ್ ಆದರೂ ಪರವಾಗಿಲ್ಲ, ಸಣ್ಣ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ, ತುಂಬ ಗ್ರ್ಯಾಜುಯೇಟ್ ಮಾಡೋರಾಗಿರಲಿ, ಯಾರೇ ಇದ್ದರೂ ಕೂಡ ಎಲ್ಲ ಒಂದು ಕಡೆ ಅವತ್ತಿನ ದಿನ ಅವರ ಒಂದು ಪುಸ್ತಕ ಆಗಿರಲಿ, ಪೆನ್ ಆಗಿರಲಿ, ದೇವ್ರ ಮುಂದೆ ಇಟ್ಟು ಬೇಡ್ಕೊಳ್ಳಿ. ಯಾಕಂದರೆ ಲಕ್ಷ್ಮಿ ಒಬ್ಬಳೇ ಇಲ್ಲ, ಅಲ್ಲಿ ಸರಸ್ವತಿ ಕೂಡ ಇರ್ತಾಳೆ. ಯಾಕಂದರೆ ಬಂದಿರೋದು ಜ್ಯೇಷ್ಠ ನಕ್ಷತ್ರದಲ್ಲಿ. ಹಾಗಾಗಿ ಬುದ್ಧಿ ಅಂತ ನಾವು ಬುಧ ಅಂತ ಏನು ಹೇಳ್ತೀವಿ, ಬುಧನ ಒಂದು ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಖಂಡಿತ ಸಂಜೆ ಮೇಲೆ ನೀವು ನಿಮ್ಮ ವಿದ್ಯಾಭ್ಯಾಸಕ್ಕೆ ಪರಿಯಾಗಿ ನೀವೇನೇ ಬೇಡ್ಕೊಂಡ್ರೂ ಕೂಡ ನಿಮ್ಮ ಫಲಕ್ಕೆ, ನಿಮ್ಮ ಇದಕ್ಕೆ, ನಿಮ್ಮ ಒಂದು ಬೇಡಿಕೆಗೆ ಫಲ ಸಿಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಏನು ಕನಸಿರುತ್ತೆ ಅದೆಲ್ಲ ನೆರವೇರುತ್ತೆ ಕೂಡ. ಹಾಗಾಗಿ ಖಂಡಿತವಾಗ್ಲೂ ಆ ಒಂದು ದಿನ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಪ್ರತಿ ಮನೆಯವರು ಅವತ್ತಿನ ದಿನ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಅವತ್ತಿನ ದಿನ ಬಹಳಷ್ಟು ತುಂಬ ಇಂಪಾರ್ಟೆಂಟ್ ದಿನ.